ಸಹೋದರ ಲಕ್ಷ್ಮಣ ಬಂದೆಯಾ? ಯಜ್ಞ ದೀಕ್ಷಿತನಾಗಿ ನೀನು ನಿಶ್ಚಿಂತನಾಗಿ ಯಜ್ಞ ಕಾರ್ಯ ಮಾಡದೆ ಇದೇನು ಚಿಂತೆ? ಅದು ನಮ್ಮ ಯಜ್ಞ ಕಾರ್ಯಕ್ಕೆ ಸಂಬಂಧಿಸಿದ ಚಿಂತೆಯೇ ಲಕ್ಷ್ಮಣ. ನಿನ್ನ ಶಾಂತಿಯನ್ನು ಕಲಕಿದ ಆ ಚಿಂತೆ ಯಾವುದು ಸಹೋದರ? ಲಕ್ಷ್ಮಣ, ಮಹಾಪರಾಕ್ರಮಿಯಾದ ನಮ್ಮ ಸೋದರ ಶತ್ರುಘ್ನ ಕೇವಲ ಒಬ್ಬ ಬಾಲಕನಿಗೆ ಸೋತು ಮೂರ್ಛೆ ಹೋಗಿದ್ದಾನೆಂದರೆ ನೀನು ಅದನ್ನು ನಂಬುತ್ತೀಯ? ಎಲ್ಲಾದರೂ ಉಂಟು. ವೀರಾದಿ ವೀರರನ್ನೆಲ್ಲ ಸೋಲಿಸಬಲ್ಲ ನಮ್ಮ ಸಹೋದರ ಅಜೇಯ. ಅವನು ಸೋಲುವುದೇ ಇಲ್ಲವೆಂದ ಮೇಲೆ ಮೂರ್ಛೆ ಹೋಗುವುದು ಅಸಂಭವ. ಆದರೆ ಇದು ಸಂಭವವಾಗಿದೆ ಲಕ್ಷ್ಮಣ. ನಮ್ಮ ಸೋದರ ಶತ್ರುಘ್ನ ಒಬ್ಬ ಬಾಲಕನಿಗೆ ಸೋತು ಈಗ ಮೂರ್ಛೆ ಹೋಗಿದ್ದಾನೆ. ಸಹೋದರ, ಇದು ನಿಜವೇ? ಹೌದು ಲಕ್ಷ್ಮಣ, ಇದು ಸತ್ಯ. ನಮ್ಮ ಶತ್ರುಘ್ನನ್ನೇ ಮಣಿಸಿದ ಆ ಬಾಲಕ ಸಾಮಾನ್ಯನಾಗಿರಲು ಸಾಧ್ಯವಿಲ್ಲ. ಯಾರವನು? ಲಕ್ಷ್ಮಣ, ನೀನು ಕೂಡ ಸಾಮಾನ್ಯನಲ್ಲ. ಇಂದ್ರನನ್ನೇ ಗೆದ್ದ ಇಂದ್ರಜಿತವನ್ನೇ ಗೆದ್ದವನು ನೀನು. ಈಗ ನೀನು ಹೋಗಿ ಆ ವೀರ ಬಾಲಕನನ್ನು ಮಣಿಸಿ ಅಶ್ವಮೇಧದ ಕುದುರೆಯನ್ನು ಬಿಡಿಸಿ ತರದೆ ನಮ್ಮ ಯಜ್ಞ ಪೂರ್ಣಗೊಳ್ಳುವಂತಿಲ್ಲ. ಶತ್ರುಘ್ನನನ್ನು ಸುರಕ್ಷಿತವಾಗಿ ಹಿಂದಿರುಗಿ ಕರೆದುಕೊಂಡು ಬರುವುದು ಅಷ್ಟೇ ಮುಖ್ಯ. ಆಗಲಿ ಸಹೋದರ, ನಾನು ಈಗಲೇ ಹೊರಡುತ್ತೇನೆ. ನಿನ್ನ ಕೃಪೆಯಿಂದ ಆ ಬಾಲಕನನ್ನು ಮಣಿಸಿ ಯಾಗದ ಕುದುರೆಯನ್ನು ಶತ್ರುಘ್ನನನ್ನು ಕರೆತರುತ್ತೇನೆ. ವಿಜಯೀ ಭವ. ನಾನು ಶತ್ರುಘ್ನನೊಂದಿಗೆ ಯುದ್ಧ ಮಾಡುವಾಗ ನನ್ನ ಬಿಲ್ಲು ಮುರಿದು ಹೋಯಿತು. ಹೌದೇ? ಅದರಿಂದಲೇ ನೀನು ಶತ್ರುಘ್ನನ ಬಾಣದಿಂದ ಎಚ್ಚರ ತಪ್ಪುವಂತಾಯಿತು. ಈಗ ಮತ್ತೆ ಯಾರಾದರೂ ಯುದ್ಧಕ್ಕೆ ಬಂದರೆ ನಿನಗೆ ಬೇರೊಂದು ಬಿಲ್ಲಿನ ಅಗತ್ಯವಿದೆ. ಹೌದು ಸೋದರ, ಬಿಲ್ಲೇ ಇಲ್ಲದೆ ಯುದ್ಧ ಮಾಡುವುದು ಹೇಗೆ? ನಮ್ಮ ಪರಾಕ್ರಮದ ಪ್ರದರ್ಶನಕ್ಕೆ ಬೇರೊಂದು ಬಿಲ್ಲನ್ನು ಪಡೆಯಲೇಬೇಕು. ಆದರೆ ಹೇಗೆ ಸೋದರ? ಅದಕ್ಕೊಂದು ದಾರಿ ಇದೆ. ಏನದು? ಗುರುಗಳಾದ ವಾಲ್ಮೀಕಿ ಮಹರ್ಷಿಗಳು ಉಪದೇಶಿಸಿರುವ ಮಂತ್ರದಿಂದ ಸೂರ್ಯದೇವನನ್ನು ಬೇಡಿ ಬಿಲ್ಲನ್ನು ಪಡೆಯಬಹುದಲ್ಲವೇ? ಹೌದು ಸೋದರ, ಖಂಡಿತ ಪಡೆಯಬಹುದು. ನಾವು ಸೂರ್ಯದೇವನನ್ನು ಪ್ರಾರ್ಥಿಸೋಣ. ಹೊಸ ಬಿಲ್ಲಿನೊಂದಿಗೆ ಸನ್ನದ್ಧರಾಗಿ ಕಾಯೋಣ. ಆಗಲಿ ಸೋದರ. ಸಮಸ್ತ ಚರಾಚರಗಳಿಗೆ ಮಿತ್ರನೇ, ಪ್ರಾಣಿಗಳ ಕಾರ್ಯಕ್ಕೆ ಸಹಾಯಕನೇ, ಕತ್ತಲನ್ನು ಕಳೆದು ಬೆಳಕನ್ನೇ, ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಡುವವನೇ, ಪ್ರಾಣಿಗಳಿಗೆ ಸತ್ವವನ್ನು ನೀಡುವವನೇ, ಲೋಕಕ್ಕೆ ಕಣ್ಣಿನಂತಿರುವವನೇ, ಮಹಾಸತ್ವಶಾಲಿ ಕಿರಣಗಳನ್ನು ಪ್ರಸರಿಸುವವನೇ, ಪವಿತ್ರನೇ, ಪೀತವರ್ಣನೆ, ಭಾನುವೆ, ಮಹಾ ತೇಜಸ್ವಿಯೇ, ಭಾಸ್ಕರನೇ, ಯಾಗ ಸ್ವರೂಪನೇ, ರಕ್ಷಕನೇ, ಯಾಗದ ಫಲವೇ ನಿರ್ಮಲನೆ, ಸಾಕ್ಷಿಯಾದರೂ ಕರ್ಮ ಲೋಪವಿಲ್ಲದ ಶುದ್ಧನೇ, ಎಲ್ಲ ಶರೀರ ಸ್ವರೂಪನೇ, ಸುರಾಸುರ ನಮಸ್ಕೃತನೇ, ಶನೇಶ್ವರ ಪಿತನೇ, ಹಗಲನ್ನುಂಟು ಮಾಡುವವನೇ, ಬ್ರಹ್ಮ ವಿಷ್ಣು ರುದ್ರಾತ್ಮನೇ, ನಿನಗೆ ನಮಸ್ಕಾರ, ನಿನಗೆ ನಮಸ್ಕಾರ. ಬಾಲಕರೇ, ಸ್ವಾಗತ ಸೂರ್ಯದೇವ, ಸ್ವಾಗತ. ನಿಮ್ಮ ಸ್ತುತಿಯಿಂದ ಸಂತುಷ್ಟನಾಗಿ ನಿಮಗೆ ಅನುಗ್ರಹಿಸಲು ಬಂದಿದ್ದೇನೆ. ಸೂರ್ಯದೇವ, ನಿನ್ನ ಕರುಣೆಗೆ ಕೃತಜ್ಞತೆಗಳು. ನಮ್ಮಂತ ಬಾಲಕರ ಸ್ತೋತ್ರಕ್ಕೆ ಕರೆದಿದ ನಿನಗೆ ಪ್ರಣಾಮಗಳು. ಮಕ್ಕಳೇ, ನನ್ನನ್ನು ಪ್ರಾರ್ಥಿಸಿದ ಕಾರಣವೇನೆಂದು ಹೇಳಿ. ದೇವ, ಈಗ ನಮಗೂ ಆ ಶ್ರೀರಾಮನ ಕಡೆಯವರೆಗೂ ಯುದ್ಧ ಸಂಭವಿಸಿದೆ. ಸ್ವತಃ ಶ್ರೀರಾಮ ಸೋದರ ಶತ್ರುಘ್ನನೇ ನಮ್ಮೆದುರು ಹೋರಾಡಿ ಪರಾಜಿತನಾಗಿದ್ದಾನೆ. ಆ ಯುದ್ಧದಲ್ಲಿ ನನ್ನ ಬಿಲ್ಲು ಮುರಿದು ಹೋಗಿದೆ. ಯುದ್ಧ ಪೂರ್ಣವಾಗಿಲ್ಲ. ನಮ್ಮ ಮೇಲೆ ಯುದ್ಧ ಮಾಡಲು
ಉಳಿದ ಶ್ರೀರಾಮ ಸೋದರರೂ ಬರಬಹುದು. ಆದ್ದರಿಂದ ಕೃಪೆ ಇಟ್ಟು ನಮಗೆ ಉತ್ತಮವಾದ ಬಿಲ್ಲೊಂದನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಅಷ್ಟೇ ತಾನೆ. ಮಹಿಮಾವಂತರಾದ ವಾಲ್ಮೀಕಿ ಮಹರ್ಷಿಗಳಿಂದ ಅಸ್ತ್ರವಿದ್ಯೆಯನ್ನು ಕಲಿತ ನಿಮ್ಮ ಕೋರಿಕೆಯನ್ನು ಖಂಡಿತ ಈಡೇರಿಸುತ್ತೇನೆ. ನಿಮಗೆ ಈಗಲೇ ಅತ್ಯುತ್ತಮವಾದ ಬಿಲ್ಲನ್ನು ನೀಡುತ್ತೇನೆ. ಜಗತ್ತಿಗೆ ಕಣ್ಣಾದ ತ್ರಿಮೂರ್ತಿ ಸ್ವರೂಪನಾದ 4 ವೇದಗಳ ದೇಹವಾದ ಭಾಸ್ಕರ, ನಿನಗೆ ನಮೋ ನಮಃ, ನಮೋ ನಮಃ. ಇಷ್ಟು ಹೊತ್ತಾಯಿತು. ಲವನನ್ನು ಬಿಡಿಸಿ ತರುತ್ತೇನೆಂದು ಹೋದ ಕುಶ ಇನ್ನೂ ಬರಲಿಲ್ಲವಲ್ಲ. ಲವನಿಗಾದಂತೆ ಕುಶನಿಗೂ ಏನಾದರೂ ಅಪಾಯ ಸಂಭವಿಸಿರಬಹುದೇ? ನಾನೇನು ಮಾಡಲಿ? ನಾನೇ ಹೋಗಿ ಏನಾಯ್ತೆಂದು ನೋಡಲೇ. ಕುದುರೆಯನ್ನು ಲವ ಏಕಾದರೂ ಕಟ್ಟಿದನು. ಒಂದು ವೇಳೆ ಲವ ಕುಶರಿಬ್ಬರು ಅಪಾಯಕ್ಕೆ ಸಿಲುಕಿದ್ದರೆ? ಇಲ್ಲ ಇಲ್ಲ, ಹಾಗಾಗಬಾರದು. ಮತ್ತೆ ಮುನಿಕುಮಾರರೇ, ಬನ್ನಿ, ಬಂದಿರಾ? ಏನು ತಾಯಿ, ನೀವು ಬಹಳ ಆತಂಕಗೊಂಡಿರುವಂತಿದೆ. ಆತಂಕವಲ್ಲದೆ ಆನಂದದಿಂದಿರಲು ಸಾಧ್ಯವೇ? ಈಗ ಏನಾಯಿತೆಂದು ನಿಮಗೆ ಈ ಆತಂಕ? ಲವಕುಶರ ಕ್ಷೇಮದ ಬಗ್ಗೆ ಆತಂಕಗೊಂಡಿದ್ದೇನೆ. ಲವನನ್ನು ಮೂರ್ಛೆಗೊಳಿಸಿ ರಥದಲ್ಲಿ ಕರೆದುಕೊಂಡು ಹೋದರೆಂದು ನೀವೇ ಹೇಳಿದ್ದಿರಲ್ಲ. ಹೌದು, ನಾವೇ ಹೇಳಿದ್ದೆವು. ಲವನನ್ನು ಬಿಡಿಸು ತರುವುದಾಗಿ ಕುಶ ಪ್ರತಿಜ್ಞೆ ಮಾಡಿ ಹೋದನಲ್ಲ. ನೀವು ಇನ್ನೇಕೆ ಚಿಂತೆ ಮಾಡಬೇಕು? ಆದರೆ ಲವನೂ ಬರಲಿಲ್ಲ, ಕುಶನೂ ಬರಲಿಲ್ಲ. ಯುದ್ಧದಲ್ಲಿ ಲವನಂತೆ ಕುಶನು ಪರಾಭವಗೊಂಡಿದ್ದರೆ ಎಂದು ನಾನು ಚಿಂತಿಸುತ್ತಿದ್ದೇನೆ. ಅದಕ್ಕೆ ಕಾರಣವೇ ಇಲ್ಲ. ಏಕೆಂದರೆ ಈಗಾಗಲೇ ನಮ್ಮ ಕುಶ ಲವನನ್ನು ಬಿಡಿಸಿದ್ದಾನೆ. ಲವ ಕುಶರು ಕ್ಷೇಮದಿಂದಿದ್ದಾರೆ. ಹೌದೇ? ನನ್ನ ಮಕ್ಕಳು ಕ್ಷೇಮದಿಂದಿದ್ದಾರೆಯೇ? ಹೌದಮ್ಮ, ಅವರು ಕ್ಷೇಮದಿಂದಿದ್ದಾರೆ. ಕುಶ ತಾನು ಆಡಿದ ಮಾತನ್ನು ಸಾಧಿಸಿದ್ದಾನೆ. ಆ ರಾಜನನ್ನು ಪರಾಭವಗೊಳಿಸಿದ್ದಾನೆ. ಅಪ್ಪ, ಈಗ ನನಗೆ ಸಮಾಧಾನವಾಯಿತು. ನನ್ನ ಮಕ್ಕಳು ಕ್ಷೇಮದಿಂದಿದ್ದಾರೆ ಎಂದು ಕೇಳಿ ನನ್ನ ಆತಂಕ ದೂರವಾಯಿತು. ಕುಶನ ಪರಾಕ್ರಮವನ್ನು ಕಂಡು ನಮಗಂತೂ ವಿಪರೀತ ಆಶ್ಚರ್ಯವಾಯಿತು. ಆ ರಾಜ ಪ್ರಯೋಗಿಸಿದ ದಿವ್ಯಾಸ್ತ್ರಗಳನ್ನೆಲ್ಲ ಎದುರಿಸಿ ಕಡೆಗೆ ಅವನನ್ನೇ ಮೂರ್ಛೆಗೊಳಿಸಿದ. ಅಷ್ಟರಲ್ಲಿ ಲವನಿಗೂ ಎಚ್ಚರವಾಯಿತು. ಈಗ ಅವರಿಬ್ಬರು ಒಟ್ಟಿಗೆ ಇದ್ದಾರೆ. ಅಲ್ಲಿನ್ನೇನು ಕೆಲಸ? ಬೇಗ ಹಿಂದಿರುಗಿ ಬರಬಾರದಾಗಿತ್ತೆ. ಆ ರಾಜನ ಬೆಂಬಲಕ್ಕೆ ಬೇರೆ ಯಾರಾದರೂ ಯುದ್ಧಕ್ಕೆ ಬರಬಹುದೆಂದು ಕಾಯುತ್ತಿದ್ದಾರೆ. ಎಂಥ ಅವಿವೇಕ! ಬಹುಶಃ ಯಾರಾದರೂ ಬರುತ್ತಾರೆ. ಅವರನ್ನು ಸೋಲಿಸಿ ನಿಮ್ಮ ಮಕ್ಕಳು ಯುದ್ಧವನ್ನು ಪೂರ್ಣಗೊಳಿಸಿ ವಿಜಯಶಾಲಿಗಳಾಗಿ ಬರುವುದರಲ್ಲಿ ಸಂಶಯವಿಲ್ಲ. ಪಾಲಕರು ಬಾಲಕರಂತಿರದೆ ಇಂಥ ಘನವಾದ ತೊಡಕಿನಲ್ಲಿ ಏಕೆ ಸಿಕ್ಕಿಕೊಳ್ಳಬೇಕು? ಇವರ ಈ ಯುದ್ಧೋತ್ಸಾಹವನ್ನು ಕಂಡರೆ ಮುಂದೇನಾಗಬಹುದು ಎಂದು ನನಗೆ ಭಯವಾಗುತ್ತಿದೆ. ನೀವು ಭಯಪಡಬೇಡಿ ತಾಯಿ, ನಿಮ್ಮ ಮಕ್ಕಳು ಅಂತಿಂತವರಲ್ಲ, ಮಹಾಪರಾಕ್ರಮಿಗಳು. ನಾವು ಈಗಲೇ ಅಲ್ಲಿಗೆ ಹೋಗುತ್ತೇವೆ. ಅಲ್ಲಿ ನಡೆಯುವುದನ್ನು ಬಂದು ನಿಮಗೆ ತಿಳಿಸುತ್ತೇವೆ. ನೀವು ಧೈರ್ಯವಾಗಿರಿ. ನಿಮ್ಮ ಮಕ್ಕಳನ್ನು ಜಯಿಸುವುದು ಯಾರಿಗೂ ಅಷ್ಟು ಸುಲಭವಲ್ಲ. ಆಗಲಿ ಮಕ್ಕಳೇ, ಅಲ್ಲಿ ಏನಾದರೂ ಆಪತ್ತು ಸಂಭವಿಸಿದರೆ ಕೂಡಲೇ ಬಂದು ನನಗೆ ತಿಳಿಸಿ. ನಾನು ಕಾಯುತ್ತಿದ್ದೇನೆಂದು ನನ್ನ ಮಕ್ಕಳಿಗೆ ಮೊದಲು ತಿಳಿಸಿ. ಹಾಗೇ ಆಗಲಮ್ಮ.
ನಾವಿನ್ನು ಬರುತ್ತೇವೆ. ಸ್ವಾಮಿ, ನಮ್ಮ ಮಕ್ಕಳನ್ನು ನೀವೇ ಕಾಪಾಡಬೇಕು. अभिवंदना श्रीराम चरितया शुभ गायना श्रीराम चरण के अभिवंदना श्रीराम चरितया शुभ गायना. ಇವರು ಅದೇ ಬಾಲಕರು, ರಾಮಾಯಣವನ್ನು ಮಧುರವಾಗಿ ಹಾಡಿದವರು. ಇವರ ತೇಜಸ್ಸು, ಧೀರ ನಿಲುವನ್ನು ಕಂಡ ಮೇಲೆ ಇವರು ರಾಮಪುತ್ರರೆಂಬುದರಲ್ಲಿ ಸಂಶಯವೇ ಬರುತ್ತಿಲ್ಲ. ಇಲ್ಲವಾದರೆ ಈ ವಯಸ್ಸಿಗೆ ನಮ್ಮ ಸಹೋದರ ಶತ್ರುಘ್ನನನ್ನೇ ಮೂರ್ಛೆಗೊಳಿಸುವುದು ಸಾಧ್ಯವೇ? ನಾನು ಒಂದು ಗರ್ಭಿಣಿಯಾಗಿದ್ದ ಅತ್ತಿಗೆಯನ್ನು ವಾಲ್ಮೀಕಿ ಮುನಿಗಳ ಆಶ್ರಮದ ಬಳಿ ಬಿಟ್ಟು ಹೋದೆ. ಅಲ್ಲೇ ಇವರು ಬೆಳೆದಿರುವರೆಂಬುದು, ಇವರು ರಾಮಪುತ್ರರೆಂಬುದಕ್ಕೆ ಪುಷ್ಟಿ ನೀಡುತ್ತದೆ. ಅಕ್ಕರೆಯಿಂದ ಅಪ್ಪಿ ಮುದ್ದಿಸಬೇಕಾದ ಈ ಮಕ್ಕಳೊಂದಿಗೆ ನಾನು ಹೇಗೆ ಹೋರಾಡಲಿ? ಎಲೈ ರಾಜಕುಮಾರ, ನಮ್ಮೊಂದಿಗೆ ಹೇಗೆ ಹೋರಾಡುವುದೆಂದು ಯೋಚಿಸುತ್ತಿರುವೆಯಾ? ಈ ಬಾಲಕರೊಂದಿಗೆ ಹೋರಾಡುವುದು ನಿನ್ನ ಗಣತೆಗೆ ತಕ್ಕುದಲ್ಲವೆಂದು ಚಿಂತಿಸುತ್ತಿರುವೆಯಾ? ಅಂಥ ಭಾವನೆ ಇದ್ದರೆ ಅದನ್ನು ಮರೆತು ಬಿಡು. ಪರಾಕ್ರಮಕ್ಕೆ ವಯಸ್ಸು ಅಡ್ಡವಾಗುವುದಿಲ್ಲವೆಂಬುದನ್ನು ಮರೆಯಬೇಡ. ಈಗಾಗಲೇ ನಿನ್ನಂತ ಒಬ್ಬ ವೀರನನ್ನು ಪರಾಭವಗೊಳಿಸಿರುವ ನಮ್ಮ ಮೇಲೆ ನೀನು ಧೈರ್ಯವಾಗಿ ಯುದ್ಧ ಮಾಡು. ನಿನ್ನ ಘನತೆ ಗೌರವಗಳಿಗೆ ಯಾವ ಕುಂದು ಉಂಟಾಗುವುದಿಲ್ಲ. ಮಕ್ಕಳೇ, ನಿಮ್ಮೊಂದಿಗೆ ಹೋರಾಡಲು ಘನತೆ ಗೌರವಗಳು ಅಡ್ಡಿಯಾಗುತ್ತಿಲ್ಲ, ಪ್ರೀತಿ ವಾತ್ಸಲ್ಯವೂ ಅಡ್ಡಿಯಾಗುತ್ತಿದೆ. ವಿಚಿತ್ರವಾಗಿದೆ. ಯುದ್ಧ ಮಾಡಲು ಬಂದವನಿಗೆ ನಮ್ಮ ಮೇಲೆ ಎಂಥ ಪ್ರೀತಿ, ರಣಭೂಮಿಯಲ್ಲಿ ಎದುರಾಳಿಯ ಮೇಲೆ ಎಂಥ ವಾತ್ಸಲ್ಯ. ಮಕ್ಕಳೇ, ನಿಮ್ಮ ಶೌರ್ಯ ಪರಾಕ್ರಮಗಳನ್ನು ನಾನು ಮೆಚ್ಚುತ್ತೇನೆ. ಅದೇಕೋ ನಿಮ್ಮ ಮೇಲೆ ನನಗೆ ಅಕ್ಕರೆ ಮೂಡುತ್ತಿದೆ. ಯುದ್ಧ ಮಾಡಲು ಮನಸ್ಸು ಹಿಂಜರಿಯುತ್ತಿದೆ. ನಿಮಗೊಂದು ಸಲಹೆ ನೀಡಲೇ? ಎಂಥ ಸಲಹೆ? ಆ ಸಲಹೆಯಲ್ಲಿ ಯುದ್ಧ ಬೇಡವೆಂಬ ಮಾತು ಇರಬಾರದು. ಮಕ್ಕಳೇ, ನಾನು ಸಂದಿಗ್ಧದಲ್ಲಿ ಸಿಲುಕಿದ್ದೇನೆ. ನಿಮ್ಮೊಂದಿಗೆ ಯುದ್ಧ ಮಾಡುವ ಉತ್ಸಾಹವೂ ಇಲ್ಲ. ನಿಮ್ಮಿಂದ ಯಾಗದ ಕುದುರೆಯನ್ನು ಬಿಡಿಸಿಕೊಂಡು ಹೋಗದಿರುವಂತೆಯೂ ಇಲ್ಲ. ಆದ್ದರಿಂದ ನೀವು ಹಿಡಿದಿರುವ ಕುದುರೆಯನ್ನು ಬಿಟ್ಟು ಬಿಡಿ. ಅದಕ್ಕೆ ಪ್ರತಿಯಾಗಿ ನಿಮಗೆ ಧನ ಕನಕ ವಸ್ತು ವಾಹನಗಳಾದಿಯಾಗಿ ಏನು ಬೇಕಾದರೂ ಕೊಡುತ್ತೇನೆ. ಸಾಧ್ಯವಿಲ್ಲ. ನಾವು ಕುದುರೆಯನ್ನು ಬಿಡುವುದಿಲ್ಲ. ಬಿಟ್ಟರೆ ಅದರ ಅರ್ಥ ನಾವು ಶರಣಾಗುತ್ತರಾದಂತೆ. ವೀರರಾದವರು ಎಂದಿಗೂ ಶರಣಾಗುತ್ತರಾಗುವುದಿಲ್ಲ. ಕುದುರೆಯ ಹಣೆಯ ಮೇಲೆ ನಿಮ್ಮ ಪರಾಕ್ರಮಕ್ಕೆ ಪಂಥಾಹ್ವಾನ ನೀಡಬಹುದೆಂದು ನೀವೇ ಬರೆದಿರುವಿರಲ್ಲ. ನಿಮ್ಮ ಪರಾಕ್ರಮಕ್ಕೆ ನಮ್ಮ ಪರಾಕ್ರಮದಿಂದಲೇ ಉತ್ತರ ನೀಡುತ್ತೇವೆ. ಸಾಧ್ಯವಾದರೆ ನಮ್ಮನ್ನು ಸೋಲಿಸಿ ನಿಮ್ಮ ಕುದುರೆಯನ್ನು ಬಿಡಿಸಿಕೋ. ಹಾಗಾದರೆ ಯುದ್ಧ ನಡೆಯಲೇಬೇಕೆ? ಕುದುರೆ ಬೇಕೆಂದರೆ ಯುದ್ಧ ಮಾಡಲೇಬೇಕು. ಸರಿ, ಹಾಗಾದರೆ ಯುದ್ಧ ನಡೆಯಲಿ.
ಬಂದಿರಾ? ಲವಕುಶರಲ್ಲಿ ಅವರು ಬರಲಿಲ್ಲವೇ? ಇಲ್ಲಮ್ಮ, ಅವರು ಇನ್ನ ಯುದ್ಧ ಭೂಮಿಯಲ್ಲೇ ಇದ್ದಾರೆ. ಅವರು ಕ್ಷೇಮವಾಗಿರುವರು ತಾನೇ? ಅಷ್ಟು ಮಾತ್ರ ಅಲ್ಲ, ಅವರು ಜಯಶಾಲಿಗಳೂ ಆಗಿದ್ದಾರೆ. ಇಬ್ಬರು ವೀರರನ್ನು ಸೋಲಿಸಿದ್ದಾಯಿತು. ಮೂರನೆಯವನು ಬಂದರೂ ಸೋಲಿಸುವುದು ಖಂಡಿತ. ಹೌದೇ? ಇನ್ನೊಬ್ಬ ವೀರ ಬಂದು ಯುದ್ಧ ನಡೆದು ಅವನೂ ಸೋತಾಯಿತೆ. ಹೌದಮ್ಮ, ಇನ್ನೊಬ್ಬ ವೀರ ಯುದ್ಧಕ್ಕೆ ಬಂದ. ಈ ಸಲ ಲವಕುಶರಿಬ್ಬರು ಒಟ್ಟಿಗೆ ಹೋರಾಡಿ ಅವನನ್ನೂ ಸೋಲಿಸಿದರು. ಮೊದಲಿನವನಂತೆ ಇವನೂ ಮೂರ್ಛೆ ಹೋದ. ನೀವು ಚಿಂತೆ ಮಾಡಬೇಡಿ. ಮೂವರಲ್ಲ 300 ವೀರರು ಬಂದರೂ ನಿಮ್ಮ ಮಕ್ಕಳು ಅವನನ್ನು ಗೆಲ್ಲುತ್ತಾರೆ. ಎಷ್ಟೇ ಆಗಲಿ ಇವರು ರಘುವಂಶದ ಕುಡಿಗಳಲ್ಲವೇ? ತ್ರಿಲೋಕ ವೀರನಾದ ಪುರುಷೋತ್ತಮನಾದ ರಾಮನ ಪುತ್ರರಲ್ಲವೇ? ಅಷ್ಟಕ್ಕೂ ನನ್ನ ಮಕ್ಕಳು ಈಗ ಯಾರೊಂದಿಗೆ ಯುದ್ಧ ಮಾಡುತ್ತಿದ್ದಾರೆ? ಅವರಾರು? ಯಾವ ದೇಶದ ರಾಜರು? ಭರತ, ಯಾವ ಸುದ್ದಿಯೂ ಬರಲಿಲ್ಲ. ಶತ್ರುಘ್ನ ಸ್ಥಿತಿ ಏನಾಯ್ತೆಂದು ತಿಳಿಯಲಿಲ್ಲ. ಆ ಬಾಲಕರನ್ನು ಸೋಲಿಸಲಾಯಿತೋ ಅಥವಾ ಸೆರೆ ಹಿಡಿಯಲಾಯಿತೋ ಎಂಬುದು ತಿಳಿಯಲಿಲ್ಲ. ಲಕ್ಷ್ಮಣ ಹೋದವನು ನಮ್ಮ ಯಾಗದ ಕುದುರೆಯನ್ನು ಬಿಡಿಸಿಕೊಂಡು ಬರುವುದರಲ್ಲಿ ಯಶಸ್ವಿ ಆದನೋ ಇಲ್ಲವೋ ಎಂಬ ವಾರ್ತೆಯೂ ಬರಲಿಲ್ಲ. ನನಗೆ ಬಹಳ ಆತಂಕವಾಗುತ್ತಿದೆ ಸೋದರ. ಶತ್ರುಘ್ನನ ರಕ್ಷಣೆಗೆ ಸ್ವತಃ ಲಕ್ಷ್ಮಣನೇ ಹೊರಟಿರುವಾಗ ಆತಂಕ ಪಡುವ ಕಾರಣವೇ ಇಲ್ಲ. ಅವನು ಖಂಡಿತ ಶತ್ರುಘ್ನನನ್ನು ರಕ್ಷಿಸುವುದಷ್ಟೇ ಅಲ್ಲ, ನಮ್ಮ ಯಾಗದ ಕುದುರೆಯನ್ನು ಬಿಡಿಸಿಕೊಂಡು ಬರುತ್ತಾನೆ. ಆ ನಂಬಿಕೆ ನನಗೂ ಇದೆ ಭರತ. ಎಂತೆಂತಹ ವೀರರನ್ನೇ ಜಯಿಸಿದ ಲಕ್ಷ್ಮಣನಿಗೆ ಆ ಬಾಲಕರು ಎಷ್ಟರವರು? ಕಡೆಗೆ ಸಂಮೋಹನಾಸ್ತ್ರವನ್ನು ಉಪಯೋಗಿಸಿ ಆ ಬಾಲಕರನ್ನು ಪ್ರಜ್ಞೆ ತಪ್ಪಿಸಿ ನನ್ನ ಬಳಿಗೆ ಕರೆದು ತರುತ್ತಾನೆ. ಪ್ರಭು ಪ್ರಭು, ಅನಾಹುತ ಅನಾಹುತ! ಏಕೆ? ಏನಾಯ್ತು? ಯಾವ ಅನಾಹುತ? ಪ್ರಭು, ಈಗ ನೀವೇ ರಣರಂಗಕ್ಕೆ ಬಂದು ಆ ಲವಕುಶರೊಡನೆ ಹೋರಾಡಬೇಕು. ನಾನು ಏಕೆ ಹೋಗಬೇಕು? ಲಕ್ಷ್ಮಣನು ಹೋಗಿರುವನಲ್ಲವೇ? ಆದರೆ ಲಕ್ಷ್ಮಣ ಪರಾಕ್ರಮದಿಂದ ಹೋರಾಡಿದರು. ಕಡೆಗೆ ಏನಾಯ್ತು? ಲಕ್ಷ್ಮಣನಿಗೆ ಏನಾಯ್ತು? ಆ ಬಾಲಕರ ಬಾಣಗಳ ಆಘಾತದಿಂದ ಅವರು ಕೂಡ ನೆಲದ ಮೇಲೆ ಹೊರಗಿದರು. ಏನು? ನನ್ನ ಸೋದರ ನೆಲದಲ್ಲಿ ಹೊರಗಿದ್ದಾನೆ? ಅಯ್ಯೋ ಲಕ್ಷ್ಮಣ, 14 ವರ್ಷಗಳ ಕಾಲ ಅರಣ್ಯದಲ್ಲಿ ತಂದೆಯಾಗಿ, ಮಿತ್ರನಾಗಿ, ನನ್ನ ಸೇವಕನಾಗಿ ನನ್ನನ್ನು ನೋಡಿಕೊಂಡ ಆ ನನ್ನ ಪ್ರಿಯ ಸೋದರ ಅಳಿದು ಹೋದನೆ. ಇದೆಂತಹ ಘೋರ ವಾರ್ತೆ! ಇಲ್ಲ ಪ್ರಭು, ಲಕ್ಷ್ಮಣ ಅಳಿದಿಲ್ಲ. ಆ ಬಾಲಕರ ಬಾಣದ ಆಘಾತಕ್ಕೆ ಮೂರ್ಛೆ ಹೋಗಿದ್ದಾರೆ. ವೀರಾದಿ ವೀರರಾದ ನನ್ನ ಸೋದರರಿಗೆ ಎಂತಹ ದುರ್ಗತಿ ಪ್ರಾಪ್ತವಾಯಿತು! ಪರಿಶುದ್ಧರಾದ ಸೀತಾದೇವಿಯನ್ನು ಕಾಡಿಗೆ ಕಳಿಸಿದ್ದರಿಂದಲೇ ಶ್ರೀರಾಮನಿಗೆ ಇಂತಹ ದುರ್ಗತಿ ಪ್ರಾಪ್ತವಾಯಿತು. ಇಲ್ಲವಾದರೆ ಯಾರಿಂದಲೂ ಸೋಲಿಸಲಾಗದ ಲಕ್ಷ್ಮಣ ಶತ್ರುಘ್ನರು ಇಂದು ಸೋಲುತ್ತಿದ್ದಾರೆ. ಅರಣ್ಯದಲ್ಲಿ ಮುನಿಗಳ ಆಶ್ರಮದಲ್ಲಿರುವ ಬಾಲಕರೇ ಇಂತಹ ಸಾಹಸ ತೋರಿದ್ದಾರೆಂದರೆ ಆಶ್ಚರ್ಯವಾಗುತ್ತದೆ. ಇದರಲ್ಲಿ ಏನಾದರೂ ವಿಶೇಷವೇ ಇರಬೇಕೆನಿಸುತ್ತದೆ. ದೂತರೆ, ಆ ಬಾಲಕರ ಪೂರ್ವಾಪರಗಳ ಬಗ್ಗೆ ಏನಾದರೂ ತಿಳಿಯುತ್ತೆ? ಇಲ್ಲ ಪ್ರಭು, ಅವರು ಮುನಿಕುಮಾರರಂತೆಯೇ ಕಾಣುತ್ತಾರೆ. ಆದರೆ ತೇಜಸ್ಸಿನಲ್ಲಿ ಕ್ಷತ್ರಿಯರಂತೆಯೇ ಕಾಣುತ್ತಾರೆ. ಕುದುರೆಯನ್ನು ಕಟ್ಟುವ ಧೈರ್ಯ ಆ ಬಾಲಕರಿಗೆ ಎಲ್ಲಿಂದ ಬಂತು? ಮಹಾಪರಾಕ್ರಮಿಗಳಾದ ಲಕ್ಷ್ಮಣ ಶತ್ರುಘ್ನನ್ನು ಸೋಲಿಸುವ ಶೌರ್ಯ ಅವರಿಗೆ ಹೇಗೆ ಬಂತು? ಕೇವಲ ಬಾಲಕರಾದವರಲ್ಲಿ ಇಂತಹ ಶೌರ್ಯ ಪರಾಕ್ರಮ ಇರಲು ಹೇಗೆ ಸಾಧ್ಯ? ಸಹೋದರ, ಮೂರ್ಛೆ ಹೋದರೆಂದರೆ ನಮ್ಮ ಸೋದರರು ಪರಾಭವಗೊಂಡಂತಾಗಲಿಲ್ಲ. ನಾನೇ ಹೋಗುತ್ತೇನೆ. ಆ ಬಾಲಕರ ಅಹಂಕಾರವನ್ನು ಅಡಗಿಸಿ ನಮ್ಮ ಸೋದರರನ್ನು ಯಾಗದ ಕುದುರೆಯನ್ನು ಬಿಡಿಸಿಕೊಂಡು ಬರುತ್ತೇನೆ. ಭರತ,
ನೀನು ಹೋಗುತ್ತೀಯ? ಹೌದು ಹೌದು ಸೋದರ, ಅದು ನನ್ನ ಕರ್ತವ್ಯ. ದಯಮಾಡಿ ನನಗೆ ಅಪ್ಪಣೆ ಕೊಡು. ಆಗಲಿ ಭರತ, ನೀನು ಹೋಗಿ ಬಾ. ಆದರೆ ಏನು ಹೇಳು ಸೋದರ? ಏಕೋ ಏನೋ ಭರತ, ಆ ಮಕ್ಕಳನ್ನು ನೋಡಬೇಕೆಂಬ ಆಸೆ ನನ್ನಲ್ಲಿ ಬಲವಾಗುತ್ತಿದೆ. ಆ ಮಕ್ಕಳನ್ನು ನನ್ನ ಬಳಿಗೆ ಕರೆತರುತ್ತೀಯ? ಖಂಡಿತ ಕರೆತರುತ್ತೇನೆ. ನಾನಿನ್ನು ಹೊರಡುತ್ತೇನೆ. ವಿಜಯ್ ಭವ. चरणಕ್ಕೆ ಅಭಿವಂದನ. ಶ್ರೀರಾಮ ಚರಿತೆಯ ಶುಭ ಗಾಯನ. ಶ್ರೀರಾಮ ಚರಣಕ್ಕೆ ಅಭಿವಂದನ. ಶ್ರೀರಾಮ ಚರಿತೆಯ ಶುಭ ಗಾಯನ. ಇದೇನು, ಇವರೇ ಅಂದು ರಾಮಾಯಣವನ್ನು ಹಾಡಿದ ಬಾಲಕರಲ್ಲವೇ? ಈ ಬಾಲಕರ ರೂಪವನ್ನು ನೋಡುತ್ತಿದ್ದರೆ ಈಗಲೂ ನಮ್ಮ ಸೋದರನ ನೆನಪಾಗುವುದಲ್ಲ. ಇದೇನು ಆಕಸ್ಮಿಕ ಹೋಲಿಕೆಯೋ, ಅಥವಾ ಇವರು ನಿಜವಾಗಲೂ ನಮ್ಮ ಸೋದರ ರಾಮನ ಪುತ್ರರು? ಇವರ ಪರಾಕ್ರಮವನ್ನು ನೋಡಬೇಕೆಂಬ ಆಸೆಯಾಗುತ್ತಿದೆ. ನೋಡಿದ ಕೂಡಲೇ ಪ್ರೀತಿ ಉಕ್ಕಿಸುತ್ತಿರುವ ಈ ಬಾಲಕರನ್ನು ಹೇಗೆ ತಾನೇ ಬಾಣಗಳಿಂದ ಘಾಸಿಗೊಳಿಸಲಿ? ಇವರನ್ನು ಪ್ರಜ್ಞೆ ತಪ್ಪಿಸಿ ರಾಮನ ಬಳಿಗೆ ಕರೆದೊಯ್ಯುವುದೇ ಸರಿ.